ಅತ್ತೆ ಬಂದಿದ್ದಾರೆ ಅಂದರೆ ನಮಗೆಲ್ಲ 100 ಆನೆ ಬಲ ಬಂದ ಹಾಗಾಯ್ತು. ಅವ್ರು ಹೇಳಿದ್ರೆ ಮುಗೀತು. ಗುಂಡು ಅವ್ರ ಮಾತನ್ನ ಕೇಳ್ತಾರೆ. ನನ್ನ ಬಾಯಿನ ಮುಚ್ಚಿಸಿದ ಹಾಗೆ ಅವ್ರ ಬಾಯಿನ ಯಾರೂ ಮುಚ್ಚಿಸೋದಕ್ಕಾಗೋದಿಲ್ಲ. ಅವ್ರು ಒಂದು ಮಾತು ಹೇಳಿದ್ರು ಅಂದರೆ ಆ ಮಾತನ್ನ ಯಾರಿಂದನೂ ತೆಗೆದು ಹಾಕೋಕ್ಕಾಗಲ್ಲ. ಗುಂಡುನೂ ಕೇಳಬೇಕು, ಭೂಮಿಕಾನೂ ಕೇಳಬೇಕು. ಇದನ್ನೆಲ್ಲ ಹೇಗೆ ನಿಭಾಯಿಸ್ಬೇಕು ಅನ್ನೋದು ಅತ್ತೆಗೆ ತುಂಬ ಚೆನ್ನಾಗಿ ಗೊತ್ತು. ಇದಕ್ಕೊಂದು ಏನಾದರೂ ಉಪಾಯ ಅವ್ರು ಮಾಡೇ ಮಾಡ್ತಾರೆ. ನೋಡ್ತಾ ಇರು. ಅಂದರೆ ಈಗಿರೋ ಸಮಸ್ಯೆ ಏನಪ್ಪ ಅಂತಂದರೆ ಬೆಕ್ಕಗೆ ಯಾರು ಹೇಗೆ ಗಂಟೆ ಕಟ್ಟೋದು ಅಂತ. ಅಂದರೆ ಈಗ ಅಜ್ಜಿ ಇರೋದು ಅವ್ರ ಮನೇಲಲ್ವಾ, ಅಲ್ಲಿಗೆ ಹೋಗೋದು ಹೇಗೆ? ಗೆಳೆಯನ ಬಗ್ಗೆ ಅತ್ತಿಗೆ ಬಗ್ಗೆ ಅಲ್ಲಿ ಮಾತಾಡೋಕ್ಕಾಗತ್ತಾ? ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ಟೆನ್ಷನ್ ಆಗ್ತಾ ಇದೆ. ಆನಂದ್, ನಿಂಗೊಂದೊಂದ್ಸಲ ತಲೆ ಸ್ಟಕ್ ಆಗ್ಬಿಡುತ್ತೆ ಅನ್ಸುತ್ತೆ. ನಾವೇನಕ್ಕೆ ಅಜ್ಜಿ ಹತ್ರ ಮಾತಾಡೋಕೆ ಅಲ್ಲಿ ತನಕ ಹೋಗ್ಬೇಕು? ಲಕ್ಷ್ಮೀಕಾಂತ್ ಅಂಕಲ್ ಫೋನ್ ಮಾಡಿ ವಿಷಯ ಹೀಗೀಗೆ ಅಂತ ಹೇಳಿ ಅಜ್ಜಿನೇ ಇಲ್ಲಿ ಕರ್ಸ್ಕೋಬೋದಲ್ವಾ? ಇಲ್ಲೇ ಕೂತ್ ಮಾತಾಡ್ಬೋದಲ್ವಾ? ಅಲ್ವಾ ಅಲ್ವಾ? ಹೌದು, ಫೋನ್ ತಗೊಂಡು ಮಾತಾಡು. ಏನು ಮತ್ತೆ ಆನಂದಪ್ಪ ಫೋನ್ ಮಾಡ್ತಿದ್ದಾನಲ್ವಾ? ಹಲೋ ಅಂಕಲ್. ಹೇಳು ಆನಂದಪ್ಪ. ನಿಮ್ಮಿಂದ ಒಂದು ಸಣ್ಣ ಹೆಲ್ಪ್ ಆಗ್ಬೇಕಲ್ಲ. ಅಯ್ಯೋ, ನೀನ್ ಕೇಳಿದ್ರೆ ನಾನು ಹೆಲ್ಪ್ ಮಾಡೋಣ ಅಂತೀನೇನಪ್ಪ. ಹೇಳು ಏನಂತ. ಈಗ ಸೊ ಇದು ವಿಷಯ. ಈಗ ನೀವು ಅಜ್ಜಿ ಹತ್ರ ಮಾತಾಡಿ ನಾಳೆ ಅವ್ರನ್ನ ನಮ್ಮ ಮನೆಗೆ ಕರ್ಕೊಂಡು ಬರ್ಬೇಕು ಅಷ್ಟೇ. ಸೂಪರ್ ಪ್ಲಾನ್ ಆನಂದಪ್ಪ. ನೀನ್ ಹೇಳ್ದಂಗೆ ಮಾಡ್ತೀನಿ. ವಂಡರ್ಫುಲ್ ಆದ ಪ್ಲಾನ್ ಕಣು. ಥ್ಯಾಂಕ್ ಯು ಅಂಕಲ್. ಅಯ್ಯೋ ಆನಂದಪ್ಪ, ಇದಕ್ಕೆಲ್ಲ ಯಾಕಪ್ಪ ಥ್ಯಾಂಕ್ಸ್ ಹೇಳ್ತೀಯ? ನೀವು ಮಾಡೋ ದೊಡ್ಡ ಕೆಲಸಕ್ಕೆ ನಂದೊಂದು ಸಣ್ಣ ಅಳಿಲು ಸೇವೆ ಅಷ್ಟೇ. ಓಕೆ ಓಕೆ ಬಾಯ್. ಓಕೆ ಕಣಪ್ಪ, ಓಕೆ ಕಣಪ್ಪ. ಅಮ್ಮ, ನಾಳೆ ಇಲ್ಲಿಗೆ ನಿಮ್ಮ ಅತ್ತೆಯವರು ಬರ್ತಾ ಇದ್ದಾರೆ. ಗೆಳೆಯನ ಮನೆ ಅತ್ತಿಗೆ ಮನೆ ಮಧ್ಯದಲ್ಲಿ ಒಂದು ಪ್ರೀತಿಯ ಬ್ರಿಡ್ಜ್ ಕಟ್ಟಿ ಇಬ್ಬರನ್ನ ಒಂದು ಮಾಡ್ಬಿಡೋಣ. ಹೌದಪ್ಪ, ಅಷ್ಟಾದ್ರೆ ಸಾಕು.